ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಸರಿ ನನ್ನ ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಜೆಡಿಯು ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಮಹೇಶ್ ಸರ್ ಅವರು ಮತ್ತೆ ಪಕ್ಷದ ಎಲ್ಲ ಹಿರಿಯರು ಘೋಷಣೆ ಮಾಡಿರ್ತಾರೆ. ಈ ಒಂದು ಚುನಾವಣೆ 5 ಜಿಲ್ಲೆಗಳನ್ನು ಒಳಗೊಂಡಿರುತ್ತೆ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಮತ್ತೆ ದಾವಣಗೆರೆ. ಈಗಾಗಲೇ 1,76,000 ಎನ್ರೋಲ್ಮೆಂಟ್ ಆಗಿದೆ. ಇನ್ನು ಈ ಒಂದು ಪದವೀಧರ ಕ್ಷೇತ್ರದಲ್ಲಿ ಪದವೀಧರು ದಯಮಾಡಿ ತಮ್ಮ ಮನೆ ಇನ್ನು ಮತ್ತೆ ಎನ್ರೋಲ್ಮೆಂಟ್ ನವೆಂಬರಲ್ಲಿ ಪ್ರಾಬಬಲ್ ಡೇಟ್ ಅದು ನವೆಂಬರಲ್ಲಿ ಚುನಾವಣೆ ನಡೆಯುತ್ತೆ ಅನ್ನೋ ಒಂದು ವಿಷಯ ಬಂದಿದೆ ಅಷ್ಟೇ. ಬಟ್ ಅದು ಮುಂದಕ್ಕೆ ಹೋಗೋದು, ಇಲ್ಲಾಂದ್ರೆ ಅದೇ ಮೊದಲು ಸಹ ನವೆಂಬರಲ್ಲಿ ನಡೀಬೇಕಾದ ಒಂದು ನೋಟಿಫಿಕೇಶನ್ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ತಾವು ಯಾರಾದ್ರೂ ಇನ್ನೂ ಎನ್ರೋಲ್ಮೆಂಟ್ ಆಗಿಲ್ಲ ಅಂದ್ರೆ ನಾನು ವಿಕ್ರಮ್ ಸರ್ಗೆ ಅಥವಾ ಇಲ್ಲಿ ಒಂದು ಆಡಳಿತ ಮಂಡಳಿಗೆ ನಾವು ಒಂದು ಅಪ್ಲಿಕೇಶನ್ಸ್ ಅನ್ನ ಒಂದು ಸಾಫ್ಟ್ ಕಾಪಿ ಕೊಟ್ಟಿರ್ತೀವಿ. ಯಾವ ರೀತಿ ಫಿಲ್ಅಪ್ ಮಾಡಬೇಕು ಏನಂತ ಹೇಳಿ ಆ ಸ್ಮಾಲ್ ಇದರಲ್ಲಿ ಇದೆ, ಏನೇನು ಬೇಕು ಡಾಕ್ಯುಮೆಂಟ್ಸ್ ಏನಂತ ಹೇಳಿ ಒಂದು ನಿಮ್ಗೆ ಒಂದು ಯಾನ್ ಬಿಲ್ ಕೊಟ್ಟಿದ್ದೀವಿ, ಆ ಯಾನ್ ಬಿಲ್ ಇರುತ್ತೆ. ದಯಮಾಡಿ ತಾವೆಲ್ಲ ಮಾಡ್ಕೋಬೇಕಾಗುತ್ತೆ. ಒಂದು ಸರ್, ನಿಮ್ಮನ್ನ ಗೆಲ್ಸಿದ್ರೆ ನಾನು ನಮ್ಗೇನು ಉಪಯೋಗ ಏನು ಸರ್? ಈಗ ಯಾರ್ದ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಟೀಚರ್ಸ್ ಇದ್ವಿ ನಾವು ಮತ್ತೆ ಪದವೀಧರ ಇದೆ ಅಂತ. ದಯಮಾಡಿ ನಾನು ಈಗಾಗಲೇ 2017ರಲ್ಲಿ ಆಗ್ನೇಯ ಶಿಕ್ಷಕ ಕ್ಷೇತ್ರಕ್ಕೆ ನಾನು ಕಂಟೆಸ್ಟನ್ನು ಮಾಡಿದಾಗ ಬಹಳ ಕೆಲವು ಮತಗಳ ಹತ್ತಿರದಲ್ಲಿ ನಾನು ಕೊಡ್ಬೇಕಾಗ್ತದ್ದು. ಆ ಟೈಮಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನನಗೆ ಸಪೋರ್ಟ್ ಕೊಟ್ಟಂಥವರು ಈ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ನವರು ಆಗಿರ್ತಾರೆ. ಅದ್ರ ಜೊತೆಗೆ ಎಲ್ಲ ಶಿಕ್ಷಕರು ಆಗಿದ್ರು. ಏನಪ್ಪಾ ಅಂದ್ರೆ ನಾನು ಈಗ ಬೇರೆ ರಾಜ್ಯಗಳ ಮಾದರಿಯಲ್ಲಿ ಈಗ ಕೆಲವೊಂದು ಇದರಲ್ಲಿ ಏನು ರಾಜ್ಯಗಳಲ್ಲಿ ಏನಾಗಿದೆ ಅಂದ್ರೆ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಗೌರವಧನ ಅಂತ ಹೇಳಿ ಒಂದು ಕೊಡ್ಬೇಕಾಗಿ ಬರುತ್ತೆ. ಗೌರವಧನ ಅಂತ ಏನಪ್ಪಾ ಅಂದ್ರೆ ಈಗ ಏನು ನಮ್ಮ ಇನ್ಸ್ಟಿಟ್ಯೂಷನ್, ಯಾಕಂದ್ರೆ ಈಗ ಇನ್ಸ್ಟಿಟ್ಯೂಷನ್ಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಮೂಲಧನ ಬರ್ತಾ ಇದ್ದಾಗ ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ಸಂಬಳಗಳು ಕೊಡೋದಕ್ಕೆ ಎಲ್ಲದಕ್ಕಾಗುತ್ತೆ. ಬಟ್ ಈ ಕೊಟ್ಟಿರೋ ಕೆಲವೊಂದು ಎಲ್ಲ ಸರ್ವಿಸ್ ಸೆಕ್ಟರ್ ಎಲ್ಲ ಬರ್ತಾ ಇರೋದ್ರಿಂದ ಪಾಪ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಸ್ಯಾಲರಿಗಳನ್ನು ಕೊಟ್ಟು ನಿಮ್ಮನ್ನ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ಸರ್ಕಾರದಲ್ಲೂ ಸಹ ಇದ್ರಲ್ಲಿ ಪಾತ್ರ ಇರುತ್ತೆ. ಸರ್ಕಾರದಲ್ಲೂ ಸಹ ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ ಒಬ್ಬ ಗ್ರಾಜುಯೇಟ್ ಆಗಿ ಈಗ ಎಲ್ಲೋ ಮನೇಲಿ ಕೂತ್ಕೊಂಡಿರೋರಿಗೆ 2,000 ಕೊಡ್ತೀವಿ, 5,000 ಇದು ಮಾಡ್ಕೊಡ್ತೀವಿ ಅನ್ನೋದ್ರ ಬದಲು ಅಟ್ಲೀಸ್ಟ್ ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಇನ್ನೊಂದು 2,000 3,000 ಗೌರವಧನ ಕೊಡ್ಲಿ ಅನ್ನೋ ನನ್ನ ಉದ್ದೇಶ. ಅದು ಈಗ ಅವ್ರು 2,000 ಕೊಡ್ತಾರೆ ಅಂತ ಹೇಳಿ ಕಾಮನ್ ಆಗಿ ಮಹಿಳೆಯರಿಗೆ ಅಂತ ಹೇಳಿದ್ರೆ, ನಾನು 2017ರಲ್ಲಿ ನಾನು ಇದನ್ನ ದೊಡ್ಡ ಮಟ್ಟದಲ್ಲಿ ಇಶ್ಯೂ ಮಾಡಿದ್ದೆ. ಏನಂತ ಹೇಳಿದ್ರೆ, ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕ ಮತ್ತೆ ಶಿಕ್ಷಕಿಯರಿಗೂ ಸಹ ಗೌರವಧನ ಕೊಡಿ, ಅವ್ರು ಒಂದಷ್ಟು ಸೇವಾ ಭದ್ರತೆಯನ್ನು ಕೊಡಿ ಅಂತ ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ನೀವು ಈಗ ಗೌರ್ಮೆಂಟ್ ಕೆಲಸದಲ್ಲಿ ಪ್ಯೂರ್ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕ ಮತ್ತೆ ಶಿಕ್ಷಕಿಯರಿಗೆ ಏನು ಒಂದು ಜ್ಯೋತಿ ಸಂಜೀವಿನಿ ಸ್ಕೀಮ್ ಅಂತ ಒಂದು ಇರುತ್ತೆ. ಅದೇ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಕೊಡ್ತಕ್ಕಂಥದ್ದು. ಅವರಾಗ್ಬೋದು ಅವರ ಒಂದು ಕುಟುಂಬ ಸದಸ್ಯರು ಯಾರೇ ಆಗಲಿ ಅಕಸ್ಮಾತ್ ಇಲ್ನೆಸ್ ಆಗಿ ಮತ್ತೆ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಮತ್ತೆ ಆ ಬಿಲ್ಗಳನ್ನ ಸಬ್ಮಿಟ್ ಮಾಡಿದ್ರೆ ಅವ್ರಿಗೆ ಮತ್ತೆ ಆ ಅಮೌಂಟ್ ಮತ್ತೆ ವಾಪಸ್ ಬರುತ್ತೆ ಅವ್ರಿಗೆ. ಆದ್ರೆ ನಿಮ್ಗೆ ಯಾರು ಆ ತರ ಫೆಸಿಲಿಟಿ ಇಲ್ಲ. ನಾನು ಇವತ್ತು ನಿಮ್ಗೆ ಒಂದು ಮಾತನ್ನ ನಾನು ಕೊಡಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ದಯಮಾಡಿ ತಾವೆಲ್ಲ ನನ್ನನ್ನ ಗೆಲ್ಸ್ಕೊಂಡ್ರೆ ನಿಮ್ಮ ಒಬ್ಬ ಸಹೋದರನ ರೀತಿಯಲ್ಲಿ ಒಬ್ಬ ಒಳ್ಳೆ ಹೋರಾಟಗಾರ, ನಮ್ಗೆ ನಮ್ಮ ಒಂದು ಸಮಸ್ಯೆಗಳಿಗೆ ಸ್ಪಂದಿಸದೇ ಇರ್ತಾರೆ ಅನ್ನೋ ಒಂದು ಮನೋಭಾವ ಇದ್ದು ದಯವಿಟ್ಟು ತಾವು ಗೆಲ್ಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ನಾನು ವಿಧಾನ ಪರಿಷತ್ತಲ್ಲಿ ನಿಮ್ಗೂ ಸಹ ಈಗ ನಾನು ಏನ್ ಹೇಳ್ತಾ ಇದ್ದೀನಿ, ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅವರಿಗೆ ಏನೇನು ಫೆಸಿಲಿಟಿ ಬರಬೇಕೋ ಅದನ್ನ ನಾನು ಘಂಟಾಘೋಷವಾಗಿ ನಮ್ಮ ಮಹೇಶ್ ಪಟೇಲ್ ಸರ್ ಅವರ ಒಂದು ನೇತೃತ್ವದಲ್ಲಿ ನಾನು ವಿಧಾನ ಪರಿಷತ್ತಲ್ಲಿ ಏನಂತಂದ್ರೆ ನಿಮ್ಮ ದುನಿಯಾಗಿ ನಿಲ್ತೀನಿ ಅಂತ ಹೇಳಿ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಅದಂತೂ ಸತ್ಯ. ಈ ಕೆಲವರು ಏನ್ ಮಾಡ್ತಾರೆ, ಬರ್ತಾರೆ, ಇಲ್ಲಿ ಏನ್ ಬಿಟ್ಟು ಹೋಗ್ತಾರೆ, ಮತ್ತೆ ಅಲ್ಲಿ ನಿಮ್ಮ ಮತ್ತೆ ಯಾರಿಗೆ ನೋಡೋದಿಲ್ಲ, ಆ ಸಮಸ್ಯೆಗಳ ಬಗ್ಗೆ ಇದು ಮಾಡೋದಿರಲಿಲ್ಲ, ಕನ್ಸರ್ನ್ ಇರೋದಿಲ್ಲ. ಆದ್ರೆ ನಾನು ರಿಯಲ್ ಆಗಿ ಹೇಳ್ತಾ ಇದ್ದೀನಿ, ಪ್ರಾಮಿಸ್ ಮಾಡ್ತಾ ಇದ್ದೀನಿ. ದಯಮಾಡಿ ನನ್ಗೊಂದು ಅವಕಾಶ ಕೊಟ್ರೆ ನಾನು ಈ ಒಂದು 2 ವಿಷಯಗಳನ್ನ ನಾನು ಎತ್ತಿ ನಾನು ನಿಮಗೆ ಇದು ಮಾಡ್ತೀನಿ. ಒಂದು ವೇಳೆ ಆಗೂ ಸಹ ಸರ್ಕಾರ ಮಾಡಕ್ಕಾಗಿಲ್ಲ, ನನಗೆ 1 ವರ್ಷ ಟೈಮ್ ಕೊಡಿ. ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಯಾರು ಕೆಲಸ ಮಾಡ್ತಾರೆ ಅಂದ್ರೆ ಟೀಚರ್ಸ್, ಅವ್ರಿಗೆಲ್ಲಾನು ಒಂದು ವೇಳೆ ಜ್ಯೋತಿ ಸಂಜೀವಿನಿ ಸ್ಕೀಮ್ ಅಲ್ಲಿ ಏನಾಗಿಲ್ಲ ನಾನೇ ಸಹ ಸರ್ ಪ್ರತಿ ಒಂದು ವರ್ಷ 1 to 2 lakhs ನಿಮ್ಗೆ ಏನು ಮೆಡಿಕಲ್ ರಿಯಂಬರ್ಸ್ಮೆಂಟ್ ಆಗ್ತಕ್ಕಂಥದ್ದು ಒಂದು ಮೆಡಿಕಲ್ ಹೆಲ್ತ್ ಇನ್ಶೂರೆನ್ಸ್ ಇರುತ್ತಲ್ಲ, ಆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೇಕಾದ್ರೆ ನಾನು ನನ್ನ ಸ್ವಂತ ಒಂದು NGO ಮುಖಾಂತರ ಅಥವಾ ನನ್ನ ಸ್ವಂತ ಇದರಲ್ಲಿ ವೈಯಕ್ತಿಕವಾಗಿ ನಾನು ನಿಮ್ಗೆ ಇನ್ಶೂರೆನ್ಸ್ ಕಾರ್ಡ್ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಅಲ್ಲಿ ಪ್ರಾಮಿಸ್ ಸರ್, ನಿಮ್ಗೆ ಒಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ದಯಮಾಡಿ ಅವಕಾಶ ಮಾಡ್ಕೊಡಿ. ಯಾರು ಬಂದ ಆ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಏನೋ ಸ್ವಲ್ಪ ಗಿಫ್ಟ್ ಕೊಟ್ಟು ಒಂದು 500 ರೂಪಾಯಿ ಕೊಟ್ಟು ಹೋಗ್ರೆ ಆಮೇಲೆ ನಿಮ್ಗೆ ತಿರುಗಿ ನೋಡೋದಿಲ್ಲ ಅನ್ನೋದಕ್ಕೆ ನಾನು ಯಾರೊಬ್ಬ ಯುವಕ ನಿಮ್ಗೆ ಕೆಲಸ ಮಾಡ್ತಾನೆ ಅಂತ ನಂಬಿಕೆ ಇದ್ರೆ ದಯಮಾಡಿ ನನ್ಗೊಂದು ಅವಕಾಶ ಮಾಡ್ಕೊಡಿ. ನಾನು ಡೆಫಿನೆಟ್ಲಿ ನಾನು ನಿಮಗೆ ನಿಮ್ಮ ಪರವಾಗಿ ನಾನು ದುಡಿಯುತ್ತೀನಿ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಖ್ಯವಾಗಿ ನಮ್ಮ ಪಕ್ಷದ ಇಷ್ಟ ಏನಪ್ಪಾ ಅಂದ್ರೆ, ಸಾಹೇಬ್ರ ತಂದೆ CM ಆಗಿದ್ದಾಗ ಗೋವಿಂದ ಗೌಡ್ರು ಅಂತೇಳಿ ಶಿಕ್ಷಣ ಸಚಿವರಾಗಿದ್ರು, ಅಪ್ಲಿಕೇಶನ್ ಹಾಕೊಂಡಿದ್ರು. ಹೀಗೆ ಏನಂತಂದ್ರೆ ಯಾರಿಗೂ ಸಹ ಶಿಕ್ಷಕರಿಗೆ ಆಗ ಕೆಲಸ ಇದ್ರೆ ಬಹಳಷ್ಟು ಜನ ಹೋಗಿ ತೋಟದಲ್ಲಿ ಕೆಲಸ ಮಾಡ್ತಿದ್ರು, ತರಕಾರಿ ಮಾಡ್ತಾ ಇದ್ರು, ಇನ್ನೊಂದಷ್ಟು ಜನ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಇನ್ನೊಂದಷ್ಟು ಜನ ಪಾಪ ಏನು ಪ್ರೈವೇಟ್ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಎಲ್ಲ ಟೀಚರ್ಸ್ ಮಾಡ್ಕೊಂಡು ಮತ್ತೆ ಡಿಗ್ರಿ ಮುಗಿಸ್ಕೊಂಡು ಆ ಟೈಮಲ್ಲಿ ಬಹಳಷ್ಟು ಸರ್ಕಾರಿ ಕೆಲಸ ಇಲ್ಲಿದ್ದಾಗ ತಂದೆಯವರು ಒಂದು ಯೋಚನೆ ಮಾಡಿಲ್ಲ, ಎಲ್ಲರಿಗೂ ಏನನ್ನ ಮಾಡಿ ಒಂದು ವ್ಯವಸ್ಥೆ ಮಾಡಿ ಅವ್ರಿಗೆಲ್ಲರೂ ಪಾರದರ್ಶಕವಾಗಿ
ಅಪಾಯಿಂಟ್ ಮಾಡ್ಕೊಳ್ಳೋದು ಬೇಡ. ಈಗ ಒಂದು ಗೌರ್ಮೆಂಟ್ ಜಾಬ್ ಕರ್ಕೊಳ್ಬೇಕಾದ್ರೆ ಅದ್ರದ್ದು ಹಿಂದ್ಗಡೆ ಎಷ್ಟು ಸ್ಲಾಬ್ ಇದೆ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಆಗ ಆ ಟೈಮಲ್ಲಿ 1 ರೂಪಾಯಿ ಸಹ ಭ್ರಷ್ಟಾಚಾರ ಎಲ್ಲೂ ನಡೆದಿದ್ರೆ 1 ಲಕ್ಷ ಟೀಚರ್ಸ್ ಅನ್ನು ಅಪ್ಲೈ ಮಾಡ್ಕೊಂಡಾಗ ಪ್ರತಿಯೊಬ್ಬರಿಗೂ ಸಹ ಒಂದು ಬ್ಯಾಕ್ಲಾಗ್ ಹುದ್ದೆ ಇದ್ರ ಮೇಲೆ ಮೆರಿಟ್ ಆಧಾರದ ಮೇಲೆ ಏನ್ ಮಾಡಿದ್ರು ಅಂದ್ರೆ 1 ರೂಪಾಯಿನೂ ಸಹ ಯಾರತ್ರನೂ ಲಂಚ ತಗೊಳ್ದಿರ ಇದು ಮಾಡಿದಿರನೆ ಆಯ್ಕೆ ಮಾಡ್ಕೊಂಡ್ರು. ಅಂದ್ರೆ ಏನು ನೇಮಕಾತಿ ಮಾಡ್ಕೊಂಡ್ರು. ಒಂದು ಅದೇ 30 years ಆದ್ರೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಏನ್ ಮಾಡಿದ್ರು ಸೇರ್ಕೊಂಡ್ರು. ಆ ಒಂದು ಘನತೆ ಇವ್ರ ತಂದೆಯವರಿಗಿದೆ, ಮತ್ತೆ ಗೋವಿಂದ ಗೌಡ್ರಿಗೆ ಇರುತ್ತೆ, ನಮ್ಮ ಪಕ್ಷಕ್ಕೂ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಅಂದ್ರೆ ಯಾವತ್ತು ಪಕ್ಷಗಳು ನಿಮ್ಮ ಬಗ್ಗೆ ಯೋಚನೆ ಮಾಡೋದಿರ್ಬೇಕು. ನಿಮ್ಮನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡು ಮತ್ತೆ ನಿಮ್ಮನ್ನ ಜಸ್ಟ್ ಬರೀ ಓಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೋಸ್ಕರ ಏನೋ ಒಂದು ದುಡ್ಡು ಕೊಟ್ಟು ಮಾತ್ರ ಅದಿರಬಾರ್ದು. ಯಾಕಂದ್ರೆ ನೀವೆಲ್ಲ ಎಜುಕೇಶನ್ ಸಿಗ್ತೀವಿ, ನಾವೆಲ್ಲ ಎಜುಕೇಶನ್ ಸಿಗ್ತೀವಿ. ನಾವೆಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಒಳ್ಳೇದನ್ನ ಮಾಡೋದಂತ ಬಯಸ್ಬೇಕಂದಾಗ ಒಳ್ಳೆ ವ್ಯಕ್ತಿಗೆ, ಒಳ್ಳೆ ವಿದ್ಯಾವಂತರಿಗೆ ಕೊಟ್ಟಾಗ, ದಯಮಾಡಿ ನಿಮ್ಮ ಬಗ್ಗೆ ಯೋಚನೆ ಮಾಡತಕ್ಕಂಥವ್ರಿಗೆ ಕೊಟ್ಟಾಗ ಮುಂದಿನ ದಿನಗಳಲ್ಲಿ ಒಳ್ಳೆ ಸಮಾಜನ ಕಟ್ಟೋದಕ್ಕೆ ಅವಕಾಶ ಆಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಮತ್ತೆ ನಮ್ಮ ಪಕ್ಷದ ಮತ್ತೆ ಸಾಹೇಬರ ಒಂದು ಆಶೀರ್ವಾದದಿಂದ ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡೋಕ್ಕೆ ನನಗೊಂದು ಅವಕಾಶ ಆಯಿತು. ದಯಮಾಡಿ ಯೋಚನೆ ಮಾಡಿ. ಇನ್ನು ಯಾರು ಮಾಡಿಲ್ಲ, ನಿಮ್ಮ ಮನೆಯಿಂದ ಯಾರು ಇದ್ರೆ ಕೊಡೋದು ಸಾಫ್ಟ್ ಕಾಪಿ ಕೊಟ್ಟಿರ್ತೀವಿ. ಇಲ್ಲ ನಾನು ವಿಕ್ರಮ್ ಸರ್ ಇದು ಮಾಡಿದ್ದೀನಿ, ಅದೊಂದು ಪ್ರಿಂಟ್ ಕೊಟ್ಟಿಲ್ಲ. ಪ್ರಿಂಟೇ ಬೇಕಂದ್ರೆ ನಿಂತು ಕರೆಕ್ಟಾಗಿ ಗೆಲ್ಸಿದ್ದೆ ಆದ್ರೆ ಸರ್ಕಾರ ಮಾಡುತ್ತಾ ಬಿಟ್ಟರೆ ಸೆಕೆಂಡ್ರಿ. ನಾನು ನಿಮ್ಗೆ ಪ್ರತಿ ಏನೋ 1 to 2 lakhs ಇನ್ ಬಿಟ್ವೀನ್ ಆಗಂತದ್ದು. ನೀವು ಅದೇ ಅಡ್ಮಿಟ್ ಆಗಿದ್ರೆ ನಿಮ್ಗೆ ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್ ಮತ್ತೆ ಬೇರೆ ಇರುತ್ತಲ್ಲ, ಆ ಥರ ನನ್ನ ಸ್ವಂತ ಇಲ್ಲ, ನಮ್ಮ NGO ಇದೆ, ನಮ್ಮ ಟ್ರಸ್ಟ್ ಕಡೆ ನನ್ನ ಟ್ರಸ್ಟ್ ಇದೆ, ಆ ಟ್ರಸ್ಟ್ ಮತ್ತೆ NGO ಇದೆ. ಅದ್ರ ಕಡೆಯಿಂದ ನಾನು ನಿಮ್ಗೆ ಉಚಿತವಾಗಿ ಅಂದ್ರೆ ನಾನು ನನ್ನ ಕಡೆಯಿಂದ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಸರ್ ಇವ್ರಿಗೆ. ಹೆಲ್ತ್ ಕಾರ್ಡ್ ಅಂದ್ರೆ ಇನ್ಶೂರೆನ್ಸ್ ಕಾರ್ಡ್. ಅದು ಯಾಕಂದ್ರೆ ನೀವು ಕ್ಲೇಮ್ ಮಾಡ್ಕೋಬಹುದು. ನೀವು ಅದನ್ನು ಅವಕಾಶ ಮಾಡ್ಕೊಳ್ಳಿಲ್ಲ. ಫಸ್ಟ್ ಸರ್ಕಾರದ ಮಟ್ಟದಲ್ಲಿ ಕೇಳೋಣ. ಒಂದು ವೇಳೆ ಅಕಸ್ಮಾತ್ ಆಗಿಲ್ಲ ಅಂದಾಗ ದಯವಿಟ್ಟು ನನಗೆ ಇದೊಂದು ಅವಕಾಶ ಮಾಡ್ಕೊಡಿ. ಇವೆಲ್ಲ ಒಳ್ಳೆ ತುಂಬಾ ಒಳ್ಳೆಯದು ಅಲ್ಲ. ಗೌರ್ಮೆಂಟ್ ಟೀಚರ್ಸ್ ಅಷ್ಟು ಫೆಸಿಲಿಟಿ ಕೊಡುವಾಗ ಪ್ರೈವೇಟ್ ಟೀಚರ್ಸ್ ಇಷ್ಟು ದುಡಿತಾ ಇದೀವಿ ಅಂದ್ರೆ ಮಕ್ಕಳೆಲ್ಲ ಆ ಲೆವೆಲ್ಗೆ, ನಮ್ಮ ಇಂಡಿಯಾ ಅಷ್ಟು ಕಂಟ್ರಿ ಆ ಲೆವೆಲ್ಗೆ ಹೋಗ್ಬೇಕಂದ್ರೆ ಟೀಚರ್ಸ್ ಎಷ್ಟು ಎಫರ್ಟ್ ಮಾಡ್ತಾರೆ. ದೇಶದ ಪಿಲ್ಲರ್ಸ್ ಮೇಡಮ್, ಶಿಕ್ಷಕರು ಅಂದ್ರೆ ದೇಶದ ಒಂದು ಪಿಲ್ಲರ್ಸ್ ಇದ್ದಂಗೆ. ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಬುನಾದಿ ಎಲ್ಲ ಚೆನ್ನಾಗಿರುತ್ತೆ ಅಂತ. ಕಂಟ್ರಿ ಡೆವಲಪ್ ಆಗ್ಬೇಕಂದ್ರೆ ಅದೇ ಕಾರಣ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವಾ, ಈ ಹಿಂದೆ JDU ಅಂತಕ್ಕಂಥ ಒಂದು ಪಕ್ಷ ಇತ್ತು. ಆ JDU ಪಕ್ಷ ನಾನು ಇವತ್ತು ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ತಮ್ಮೆಲ್ಲ ಒಂದು ಸಮಸ್ಯೆಗಳಿಗೆ ನಾನು ಧ್ವನಿಯಾಗಿ ನಿಲ್ತೀನಿ. ಒಂದು ಎರಡನೇದೇನಪ್ಪ ಅಂದ್ರೆ ನನ್ನ ಮನಸ್ಸಲ್ಲಿ ಅಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ, ಪ್ಯೂರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ 12 ಶಾಲೆಗಳಿಗೆ ಅಥವಾ ಈಗ ಕೆಲವೊಂದೆಲ್ಲ ನೀವೆಲ್ಲ ಪರ್ಮಿಷನ್ಸ್ ತಗೊಳ್ಬೇಕಾದ್ರೆ ಪ್ರತಿಯೊಂದು ಜಯೇಶ್ ಪಟೇಲ್ ಇಲ್ಲ ಕ್ಯಾಮ್ರಾಗೆ ಏನಾಗಿಲ್ಲ. ಅವ್ರನ್ನ ನೋಡ್ಕೊಂಡು ಕ್ಯಾಮ್ರಾ ಹೋದ್ರೆ ತಗೋಬಹುದು. ಸೇಮ್ ಚೆನ್ನಾಗಿದೆ. ಹಿಂದಕ್ಕೆ ಬಂದ್ರಾ?
ಸಂಯುಕ್ತ ಜನತಾದಳ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಎಲ್ಲರೂ ಗೊತ್ತಿದೆ, ನಿಮಗೆ ಮಹಿಮಾ ಪಟೇಲ್ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಪಕ್ಷ. ಆ ಪಕ್ಷದ ರೂವಾರಿ ನಮ್ಮ ಕಡೆ ಹಂಗಿರ ನಿಂತ್ಕೊಳ್ರಿ ಎಲ್ಲ ನಿಂತ್ಕೊಳ್ರಿ. ಸುಮಾರು ನಾವೇ ಮಾಡಿಸಿರುವಂಥದ್ದು 250 ಜನ ಇದ್ದಾರೆ. ಬರೀ 250 ಜನನೇ ಅಲ್ಲ, ಯಾಕಂದ್ರೆ ಈ 250 ಜನಕ್ಕೂ ಮನೆಯಲ್ಲಿ ಮಕ್ಕಳಿದ್ದಾರೆ, ತಮ್ಮಂದಿದ್ದಾರೆ, ಅಣ್ಣಂದಿದ್ದಾರೆ, ಎಲ್ಲ ಡಿಗ್ರಿ ಇವತ್ತು ಬರೀ ಪದವೀಧರ ಕ್ಷೇತ್ರ. ಇವಾಗ ನನ್ನ ಮಕ್ಕಳೇ ಇದ್ದಾರೆ, ನನ್ನ ಮಗನೇ ಸಭೆ ಸೇರಿದ್ವಿ. ಈ ಸಭೆಯಲ್ಲಿ ನಮ್ಮ ಸಾರ್ ಅವರು ಡಾಕ್ಟರ್ ನಾಗರಾಜ್ ಸರ್ ಅವರಾಗಿರ್ಬೋದು, ಮಹಿಮಾ ಪಟೇಲ್ ಸರ್ ಅವರಾಗಿರ್ಬೋದು, ನಮ್ಮ ಆಗಬೇಕು ಕೆಲಸ ಮಾಡಿದ್ರು. ಹಂಗೆ ಚಿರಂತ ಪಟ್ಟಿದ್ರು. ಆಗಿದೆ. ಕೆ ವಿ ಶಿವರಾಮ್ ಅಂತೇಳಿ ಉಪ ತಹಶೀಲ್ದಾರರು ಫುಡ್ ಅಂಡ್ ಸಿವಿಲ್ಸ್ ಶಾಂತಕುಮಾರ್ ಏನಿ ಬನ್ನಿ ಸರ್, ಹಿಡ್ಕೊಂಡ್ಬನ್ನಿ ಅಂತ ವಾಕ್ ಮಾಡೋಣ ಸರ್. ಎಲ್ಲ ನೋಡಿ ಸರ್, ಸ್ಮೈಲ್ ಮಾಡಿ ಸರ್. ಹೈಯರ್ ಎಜುಕೇಶನ್ ಚಿಂತಾಮಣಿ ತಾಲೂಕು ಪ್ರವಾಸ ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಹಾಗೂ ಮಾಜಿ ಶಾಸಕರು, ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಅವರನ್ನು ಈ ಒಂದು ಸುದ್ದಿಗೋಷ್ಠಿಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಇಷ್ಟೇ ಇಂಡಿಪೆಂಡೆಂಟ್ ಸರ್. ಈ ಸರಿ ಸಾಹೇಬ್ ಆಶೀರ್ವಾದದಿಂದ ಅದ್ಭುತ ಅನ್ನೋದಕ್ಕಿಂತಲೂ ನಿಮಗೆ ಅವರ ಪಕ್ಷ ಇಂಟ್ರೊಡ್ಯೂಸ್ ಮಾಡಲ್ಲ, ಅದ್ರ ಬಗ್ಗೆ ಹೇಳ್ತೀನಿ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜೈ ಪಟೇಲ್ರ ಪುತ್ರರು, ಮಾಜಿ ಶಾಸಕರು ಹಾಗೂ ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷರಾದ ಮಹಿಮಾ ಪಟೇಲ್ ಸರ್ ಅವರೇ, ಜೊತೆಗೆ ಇವತ್ತು